ಮಿಸ್ಟರ್ ಅಜಿತ್ ಹನ್ಮಕ್ಕನವ್ರು ಮುದಿಯನನ್ನು ಯುವಕ ಅಂದ್ಬಿಟ್ರೆ ಅವ್ರೇನಾದ್ರು ಯುವಕ ಆಗ್ಬಿಡ್ತಾರೇನ್ರಿ? ಏನ್ರಿ ಕೀಳು ಮಟ್ಟದ ಭಾಷೆ ಹಾಗೆ ಹೀಗೆ ಅಂತ ಹೇಳಿ ಫುಲ್ಲು ಆಕ್ರೋಶ ಬಂದ್ಬಿಟ್ಟಿದೆ ತಮ್ಗೆ. ಯಾವ ಕಂಟೆಕ್ಸ್ಟ್ ಅಲ್ಲಿ ಬಿ ಕೆ ಹರಿಪ್ರಸಾದ್ ಸರ್ ಅವರು ಆ ಮಾತನ್ನ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡಿದ್ರ ನೀವು? ಈಗ ದೇಶ ಯಾವ ಪರಿಸ್ಥಿತಿಯಲ್ಲಿದೆ, ಬೆಲೆ ಏರಿಕೆ ಯಾವ ರೇಂಜ್ಗೆ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಪ್ರೈಸ್ ಎಲ್ಲೋಗಿದೆ, ಚಿನ್ನಾಭರಣಗಳನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಹೇಳಿದ್ದಾರೆ ನೀವು ನಿಮ್ಮ ಫ್ಯಾಮಿಲಿಯನ್ನ ಕರ್ಕೊಂಡು ಟ್ರಿಪ್ ಹೋಗ್ಬೇಡಿ ಅಂತ ಹೇಳಿದೆ. ಇನ್ನೊಂದ್ ಕಡೆ ಹೇಳಿದ್ದಾರೆ ಮೋದಿಜಿಯವರು ಆಡಂಬರದ ಜೀವನನೇ ಬೇಡ, ಒಂದೊತ್ತು ಊಟ ಕೂಡ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಇವ್ರು ಮಾತ್ರ ಲಕ್ಷಾಂತರ ರೂಪಾಯಿದು ಸೂಟು ಬೂಟು ಹಾಕೊಂಡು ಅಲ್ಲಿ ಹೋಗಿ ಇನ್ನೊಂದು ದೇಶದ ಪ್ರಧಾನಿಗಳಿಗೆ ಏನು ಚಾಕ್ಲೇಟ್ ಕೊಡೋದು, ಅದನ್ನ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋ ಅಂಥದ್ದು, ಇದು ಅವಶ್ಯಕತೆ ಇತ್ತಾ? ನಾನು ಮೊನ್ನೆನೂ ಇದ್ರ ಬಗ್ಗೆ ಮಾತಾಡಿದ್ದೆ. ಸರಿ, ಆ ವಿಚಾರ ಇರಲಿ, ಕೀಳು ಮಟ್ಟದ ಭಾಷೆ ಪ್ರಯೋಗ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದೀರಲ್ಲ ನೀವು. ಅವರು ಒಬ್ರು ಏನ್ ಹೇಳ್ತಾರೆ, ಸಂಸದೀಯ ಭಾಷೆ ಗೊತ್ತಿದ್ದವರು, MLC ಆಗಿರುವಂತವ್ರು ಬಿ ಕೆ ಹರಿಪ್ರಸಾದ್ ಸರ್. ಈಗ 75 ವರ್ಷ ಆಗಿದೆ. ಮುದಿಯ ಅಂದ್ಬಿಟ್ರೆ ಯುವಕ ಆಗಲ್ಲ ಅಲ್ಲ. ಸರಿ, ಅದೇನೇ ಇರ್ಲಿ. ಅವರೇ ನಿಮ್ಮ BJP ಅವರು ಸೋನಿಯಾ ಗಾಂಧಿ ಅವರನ್ನ ಏನೇನು ಪದ ಪ್ರಯೋಗ ಮಾಡಿದ್ದಾರೆ? ವಿಧವಾ, ಬಾರ್ ಡಾನ್ಸರ್, ಇಟಲಿ ಮಾತೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ಗಮನಿಸಿರ್ಬೋದು ತಾವು, ಎಷ್ಟೋ ಕೆಟ್ಟ ಕೊಳಕು ಭಾಷೆ ಮಾತಾಡ್ತಾರೆ. ಅದನ್ನೇನಾದ್ರೂ ಖಂಡಿಸ್ಬಿಟ್ರೆ ನಾವೆಲ್ಲ ದೇಶದ್ರೋಹಿ ಆಗ್ಬಿಡ್ತೀವಿ, ಧರ್ಮದ್ರೋಹಿ ಆಗ್ಬಿಡ್ತೀವಿ. ನಿಮ್ ಪ್ರಕಾರ ಮೋದಿಜಿ ಹೇಳಿದ್ರೆ ಒಂದು ದೇಶ, ಮೋದಿಜಿ ಹೇಳಿದ್ರೆ ಧರ್ಮ, ಮೋದಿಜಿನ ಟೀಕೆ ಮಾಡಿದ ತಕ್ಷಣ ನಾವು ದೇಶದ್ರೋಹಿಗಳು, ಮೋದಿಜಿ ಅವರನ್ನ ಟೀಕೆ ಮಾಡಿದ ತಕ್ಷಣ ಧರ್ಮದ್ರೋಹಿಗಳು. ಇದು ನಿಮ್ ಕಾನ್ಸೆಪ್ಟ್. ಅವ್ರು ನೋಡಿದ್ರೆ ನಾನು ಹುಟ್ಟೇ ಇಲ್ಲ, ನಾನ್ ಬಯೋಲಾಜಿಕಲ್ಲು, ನಾನು ಆಕಾಶದಿಂದ ಉದುರ್ಬಿಟ್ಟಿದ್ದೀನಿ ಅಂತಾರೆ ನಮ್ಮ ಪ್ರಧಾನಿಗಳು. ಈ ತರ ಸ್ಟೇಟ್ಮೆಂಟ್ಸು, ಅರ್ಲು ಸ್ಟೇಟ್ಮೆಂಟ್ಸು ಮುದಿಯರೇ ಕೊಡೋಕ್ಕಾಗೋ ಅಂಥದ್ದು. ಈ ಮುದಿಯರು ಮಾತ್ರ ಈ ತರ ಸ್ಟೇಟ್ಮೆಂಟ್ಸ್ ಕೊಡಕ್ಕಾಗುವಂಥದ್ದು. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ರಿ. ನಾನ್ ಬಯೋಲಾಜಿಕಲ್ ಸಾಧ್ಯ ಇದೆಯಾ? ಆಕಾಶದಿಂದ ಉದ್ರಕ್ ಸಾಧ್ಯ ಇದೆಯೇನ್ರಿ? ಮಿಸ್ಟರ್ ಅಜಿತ್ ಹನ್ಮಕ್ಕನವ್ರು ಒಂದು ಪ್ರೈಮ್ ಟೈಮಲ್ಲಿ ಒಂದು ಪ್ರೈಮ್ ನ್ಯೂಸ್ ಅನ್ನ ನೀವು ಮಾಡ್ತೀರಾ ಅಲ್ರಿ? ಏನಾದ್ರು ಮಾತಾಡುವಾಗ ಅದಕ್ಕೊಂದು ತೂಕ ಇರಬೇಕು. ಹೇಳಿದಾರಪ್ಪ ವಿರೋಧ ಪಕ್ಷದವರು, ಹೌದು ಕಷ್ಟ ಆಗ್ತಾ ಇದೆ ದೇಶದಲ್ಲಿ, ಹೇಳ್ತಾ ಇದ್ದಾರೆ, ಖಂಡಿಸ್ಲಿ ಬಿಡಿ. ಏನಾದ್ರು ಸಂಸದೀಯ ಭಾಷೆ ಅಲ್ಲದೆ ಏನಾದ್ರು ಪದ ಪ್ರಯೋಗ ಮಾಡ್ಬಿಟ್ರ ಅಂತ ನೋಡಿದ್ರೆ ಮುದಿಯ ಅಂದಿದಾರಪ್ಪ. ಅದ್ರಲ್ಲಿ ಏನಿದೆ? ಏನ್ ದೊಡ್ಡ ವಿಷಯ? ವಿಧವೆ ಅಂದಿದ್ದಕ್ಕಿಂತನ, ವಿಧವೆ ಅಂತ ಅಗೌರವ ತೋರಿದ್ದಕ್ಕಿಂತ ದೊಡ್ಡ ಶಬ್ದ ಆಗೋಯ್ತಾ ಇದು? ಮಿಸ್ಟರ್ ಅಜಿತ್ ಹನ್ಮಕ್ಕನವ್ರು, ನಿಮ್ಮ ಸೋಷಿಯಲ್ ಮೀಡಿಯಾವನ್ನು ಗಮನಿಸ್ಬೇಕು ನೀವು. ನೀವು ಒಂದು ಇಂಟರ್ವ್ಯೂ ಕೊಟ್ಟಿದ್ರಿ ಒಬ್ಳು ಹೆಣ್ಮಗಳಿಗೆ, ಮುಮ್ತಾಜ್ ಅಂತ. ಆಕೆ ಎಕ್ಕಿ ಇಳಿದ್ಲು, ಸಂತೋಷ್ ಲಾಡ್ ಅವ್ರಿಗೆ ಎಕ್ಕಿ ಇಳಿದ ಮುಮ್ತಾಜ್, ಬೆವರಿಳಿಸಿದ ಮುಮ್ತಾಜ್. ಇದು ಕೀಳು ಮಟ್ಟದ ಭಾಷೆ ಅಂತ ಹೇಳಿದ್ರೆ, ಇಗ್ಗ ಮುಗ್ಗ ಜಾಡಿಸಿದ ಮುಮ್ತಾಜ್, ಮುಸ್ಲಿಂ ಯುವತಿ, ಇದು ಕೀಳು ಭಾಷೆ ಅಂತ ಹೇಳಿದ್ರೆ. ಮಿಸ್ಟರ್ ಅಜಿತ್ ಹನ್ಮಕ್ಕನವರ್, ನೀವು ಟೀಕೆ ಮಾಡಿ ಏನೋ BJP ವಕ್ತಾರರಾಗಿ, ನನಗೆ ಯಾವತ್ತು ನೀವು ಪತ್ರಕರ್ತರು ಅಂತ ಅನ್ನಿಸ್ಲೇ ಇಲ್ಲ, ಆಯ್ತಾ? ಪೇಮೆಂಟ್ಗಿಂತ ₹1 ಪೇಮೆಂಟ್ಗೆ ₹100 ಆಕ್ಟ್ ಮಾಡೋ ಅಂತ ನಿಮ್ಮಂತ BJP ವಕ್ತಾರರು ಸುಮಾರು ಜನ ಮಾಧ್ಯಮದಲ್ಲಿ ಸೇರ್ಕೊಂಡ್ಬಿಟ್ಟು ಇವತ್ತು ಮಾಧ್ಯಮಕ್ಕೆ ಇರ್ಬೇಕಾಗಿರುವ ಗೌರವ, ಘನತೆ, ಆ ಘನತೆ ಅಂತಾರಲ್ಲ, ಆ ಘನತೆ ಪಾತಾಳಕ್ಕೆ ಬಿದ್ದೋಗ್ಬಿಟ್ಟಿದೆ. ಅರ್ಥ ಆಯ್ತೇನ್ರಿ? ಅಜಿತ್ ಹನ್ಮಕ್ಕನವರ್, ಒಂದು ಪತ್ರಕರ್ತರು ಅಂತ ಹೇಳಿದ್ರೆ, ಜರ್ನಲಿಸಮ್ ಅಂತ ಹೇಳಿದ್ರೆ ಎಥಿಕ್ಸ್ ಬೇಕು, ಮಿನಿಮಮ್ ಎಥಿಕ್ಸ್ ಬೇಕು ಅಂತ. ಒಂದೇ ಕಡೆ ಮಾತಾಡಿ ಅಂತ ಹೇಳಲ್ಲ. ಕಾಂಗ್ರೆಸ್ನವ್ರು ಏನಾದ್ರು ಮಾಡಿದ್ರ, ಭ್ರಷ್ಟಾಚಾರ ಮಾಡಿದ್ರ, ಹೋಗಿರಿ ಮೊಕ್ಕೆ ಹಾಕ್ರಿ ಟೈಟಲ್ಸು, ಇಷ್ಟು ಹಗರಣ ಆಯ್ತು ಅಷ್ಟು ಹಗರಣ ಆಯ್ತು ಅಂತ. ಯಾರು ಬಂದಲ್ಲಿ ಬೆಂಬಲಿಸ್ಕೊಳ್ಳಲ್ಲ. ಹಗರಣ ಆಗಿದ್ರೆ ಈ ದೇಶಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ನೋಡ್ತೀವಿ ನಾವು, ಅದ್ರಲ್ಲಿ ಸತ್ಯ ಇದ್ರೆ ಒಪ್ಕೊಳ್ತೀವಿ ಜನ. ಅದು ಬಿಟ್ಬಿಟ್ಟು ಮುದಿಯ ಅಂದ್ಬಿಟ್ರು. ಯಾಕೆ? ಅವರು ವಿಧವಾ ಅಂದಾಗ ಎಲ್ಲೋಗಿದ್ರಿ? ಏನ್ ಮಾಡ್ತಾ ಇದ್ರಿ ಅಜಿತ್ ಹನ್ಮಕ್ಕನವರು? ಇವತ್ತಿಗೂ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವ ಈ ಒಂದು
ಏನೋ ಕೀಳು ಮಟ್ಟದ ಭಾಷಾ ಪ್ರಯೋಗಗಳನ್ನ ಯಾಕೆ ಕಾಣಿಸಲ್ಲ? ನೀವ್ ಇಂಟರ್ವ್ಯೂ ಕೊಟ್ಟಿದ್ರಲ್ಲ ಮಾತೆ, ಮುಸ್ಲಿಂ ಮಾತೆಗೆ, ಮುಮ್ತಾಜ್ ಅವ್ರಿಗೆ ಮಾತೆಗೆ ಇಂಟರ್ವ್ಯೂ ಕೊಟ್ಟಿದ್ದೀರಲ್ಲ, ಅವ್ರು ಹೇಳ್ತಾರಲ್ಲ ಎಕ್ಕಿ ಇಳಿದ್ರು. ಇದಕ್ಕೆಲ್ಲ ಹೋಗಿ ಪ್ರಶ್ನೆ ಮಾಡ್ಬೇಕು ನೀವು. ನೋಡಿ, ನಾನೊಬ್ಬ ಗೌರವಾನ್ವಿತ, ನಾನು ದೊಡ್ಡ ಪತ್ರಕರ್ತ. ಅಜಿತ್ ಹನುಮಕ್ಕನವರಂದ್ರೆ ಒಂದು ಹೆಸರಿದೆ, ಒಂದು ಸ್ಟ್ಯಾಂಡರ್ಡ್ ಇದೆ, ಒಂದು ಬಿಲ್ಟಪ್ ಇದೆ. ಆದ್ರೂ ಸುವರ್ಣ ಚಾನೆಲ್ ಅಲ್ಲಿ ಡಿಮೋಟ್ ಮಾಡಿದ್ದಾರೆ, ಬಟ್ ಸ್ಟಿಲ್ ನಾನೊಬ್ಬ ಪತ್ರಕರ್ತ. ನಾನು ಎಲ್ಲಾದ್ರೂ ಅತ್ಯಾಚಾರ ಆದ್ರೆ ಅತ್ಯಾಚಾರಿಗಳ ಪರ ಇರುವ ಹಾಗೆ ನಾನೊಂದಷ್ಟು ಸ್ಟೋರಿಗಳನ್ನ ಸಪೋರ್ಟ್ ಮಾಡ್ತೇನೆ. ಯಾಕಂದ್ರೆ ಅಲ್ಲಿ ಅನ್ಯಾಯ ಬೇರೆ ಎಲ್ಲಿಂದನೋ ಆಗಿರತ್ತೆ. ಈ ತರ ಎಲ್ಲ ಹೇಳಿ, ನೀವು ಹೇಳ್ರಿ, ನಾನ್ ದೊಡ್ಡ ಜನ ನಾನು ಅಂತ ಹೇಳಿ ಅವ್ರಿಗೆ ಹೇಳಿ, ಕೀಳು ಮಟ್ಟದ ಭಾಷಾ ಪ್ರಯೋಗ ಮಾಡಬಾರ್ದು. ನಿಮ್ ಚಾನಲ್ಗೆ ನಾನು ಇಂಟರ್ವ್ಯೂ ಕೊಟ್ಬಿಟ್ಟಿದೀನಿ. ಮಾತೆ ಮುಮ್ತಾಜ್ ಅವರೇ, ಭಾರತ ಮಾತೆ ಮುಮ್ತಾಜ್ ಅವರೇ ಅಂತ ಹೇಳಿ. ಸನಾತನಿ ಮುಮ್ತಾಜ್ ಅವರೇ, ನೀವೇ ನಮ್ಮ ಹಿಂದೂಗಳನ್ನೆಲ್ಲ ಬಡ್ದು ಎಬ್ಸಿ, ಎಲ್ಲಿ ಏನ್ ಅನ್ಯಾಯ ಆದ್ರೂನು ಗುಡುಗ್ಬೇಕು, ಬೆವರಿಳಿಸ್ಬೇಕು, ಎಕ್ಕಿ ಇಳಿಬೇಕು. ಸಿದ್ದರಾಮಯ್ಯ ಅನ್ನುವಂತಹ ಒಂದು ಹಿಂದೂ ಹೆಸರನ್ನು ಸಿದ್ದರಾಮುಲ್ಲಾ ಖಾನ್ ಅಂತ ಕರಿಬೇಕು. ಅದನ್ನೆಲ್ಲ ಹೇಳ್ಕೊಡ್ರಿ. ಅದು ಬಿಟ್ಬಿಟ್ಟು ಕೀಳು ಮಟ್ಟದ ಭಾಷೆ ಅಂತ ಒಂದು ಮುದಿಯನನ್ನ ಮುದಿಯ ಅಂದಿದ್ದಕ್ಕೆ ರೋಚಿಗೆದ್ಬಿಟ್ಟಿದ್ದಾರೆ. ಪೇಮೆಂಟ್ ಬರುತ್ತೆ ಅಂತ ಅಜಿತ್ ಹನುಮಕ್ಕನವರು ಅವರೇ. ಎಷ್ಟುದ ರೀ ಹೆಸರದು? ಸ್ವಲ್ಪ ಕಟ್ ಮಾಡಿ ಇಟ್ಕೋಬಾರ್ದ? ಸಿಕ್ಕಾಪಟ್ಟೆ ಉದ್ದ ಆಗೋಯ್ತು ಅಜಿತ್ ಹನುಮಕ್ಕನವರು. ಬರೋದೇ ಇಲ್ಲ ಮಗಂದ ಹೆಸರು ಫುಲ್ ಆಗಿ. ಅಜಿತ್ ಹನುಮಕ್ಕನವರ್ ಅವರೇ. ಸಖತ್ ಬಂತು. ಇದು ಫಿಕ್ಸ್ ಹಾಕೊಳ್ಳಿ ಆಯ್ತಾ, ಅಜಿತ್ ಅವರೇ ಅಂತ ಹೇಳೋಣ. ಈ ರೀತಿಯಾಗಿ ಕೀಳು ಭಾಷೆ ಅನ್ನೋದಕ್ಕೆ ಸುಮಾರು ವಿಚಾರಗಳಿದೆ ಆಯ್ತಾ. ರಂಗಣ್ಣ ಅವರು, ಯಾಕೆ ನಿಮ್ಮ ರಾಕೇಶ್ ಶೆಟ್ಟಿ ಅದೇನದು ಬಿ ಮಗ, ಸಿ ಮಗ, ಎಸ್ ಮಗ ಈಗೆಲ್ಲ ಪದ ಪ್ರಯೋಗ ಮಾಡ್ತಾರಲ್ಲ ರಾಕೇಶ್ ಶೆಟ್ರು, ನಿಮ್ಮ ಸಮಕಾಲೀನರು, ನಿಮ್ಮ ಫ್ರೆಂಡು ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಆಗಿ 13 ವರ್ಷ ಆದ್ರೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಈ ರೀತಿಯಾಗಿ ರೊಚ್ಚಿಗೆದ್ದು ಮಾತಾಡುವಂತಹ ರಾಕೇಶ್ ಶೆಟ್ರು, ಏನ್ ನ್ಯೂಸು, ಪವರ್ ಟಿವಿ, ಅವ್ರಿಗೆ ಹೇಳ್ರಿ, ಯಾಕ್ರಿ ಕೀಳ್ಮಟ್ಟದ ಭಾಷೆ ಮಾತಾಡ್ತಾ ಇದ್ದೀರಿ? ರಾಕೇಶ್ ಅಣ್ಣ ಅವರೇ, ಸ್ವಲ್ಪ ಒಳ್ಳೆ ಭಾಷೆ ಮಾತಾಡ್ರಿ. ಪರವಾಗಿಲ್ಲ, ಅತ್ಯಾಚಾರಿಗಳಂತಾನೆ ಏನೋ ಒಂದಷ್ಟು ಜನ ಮಾತಾಡ್ತಾ ಇದಾರೆ ಅವ್ರ ಬಗ್ಗೆ. ನ್ಯಾಯ ಸಿಗ್ಲಿ ಪಾಪ, 13 ವರ್ಷ ಆಗಿದೆ ಆ ಹೆಣ್ಮಗಳಿಗೆ ನ್ಯಾಯ ಸಿಗದೆ. ಸೌಜನ್ಯ ಬಗ್ಗೆ ಹೇಳ್ತಾ ಇದ್ದೇನೆ. ಅವ್ರಿಗೆ ಹೇಳಿ, ಕೀಳು ಮಟ್ಟದ ಭಾಷೆ ಯಾರು ಪ್ರಯೋಗ ಮಾಡ್ತಾರೆ ಅವರಿಗೆ ಹೇಳಬೇಕು. ಅಜಿತ್ ಹನುಮಕ್ಕನವರೇ, ಅರ್ಥ ಆಯ್ತಾ ನಿಮ್ಗೆ? ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋವನ್ನ ಅಜಿತ್ ಹನುಮಕ್ಕನವ್ರಿಗೆ ರೀಚ್ ಮಾಡಿಸಿ, ಸ್ವಲ್ಪ ಹಾಗೆ ಈ ಟಿವಿ ವಿಕ್ರಮದವ್ರಿಗೂ ರೀಚ್ ಮಾಡಿಸಿ. ಸಿಕ್ಕಾಪಟ್ಟೆ ಕೀಳು ಭಾಷೆಯನ್ನ ಪ್ರಯೋಗ ಮಾಡ್ತಾ ಇರ್ತಾರೆ, ನೋಡಕ್ಕಾಗಲ್ಲ. ಅದೆಷ್ಟೋ ಜನ ಕಣ್ದನ ಮಾಡ್ಬಿಡ್ತೀವಿ ಅಂತೆಲ್ಲ ಕೆಳಗಡೆ ಕಮೆಂಟ್ ಹಾಕ್ತಾ ಇರ್ತಾರೆ. ಅದಕ್ಕೆ ನೀವು ಈ ರೀತಿಯಾದ ವಿಚಾರಗಳನ್ನ ಗಮನದಲ್ಲಿಟ್ಕೊಳ್ಳಿ. ಒಬ್ಬ ಮುದಿಯನನ್ನು, ಮುದಿಯ ಅಂದ್ರೆ ಅದೇನ್ ದೊಡ್ಡ ವಿಚಾರ ಅಲ್ಲ. ಯುವಕ ಅಂದಿದ ತಕ್ಷಣ ಆತ ಯುವಕನೂ ಆಗಲ್ಲ. ಇರ್ಲಿ, ನಮ್ಮ ದೇಶದ ಪ್ರಧಾನಿಗಳಿಗೆ ಗೌರವ ಕೊಡ್ಬೇಕಾಗಿರುವಂತದ್ದು ಇಂಪಾರ್ಟೆಂಟ್. ಆದ್ರೆ ಟೀಕೆ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ನಾವೆಲ್ಲೂ ಟೀಕೆ ಮಾಡಬಾರ್ದು ಅಂತ ನಮ್ಮ ಸಂವಿಧಾನದಲ್ಲಿ ಬರ್ಕೊಂಡು ಇಲ್ಲ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ, ಮೆಲೋಡಿ ಚಾಕ್ಲೇಟ್ ತಿನ್ಕೊಳ್ತಾ ನೋಡ್ತಾ ಇದ್ರೆ ನೀವು, ಇರ್ಲಿ, ಡಾಲರ್ ರೇಟ್ ಒಂದು ಬೇರೆ ರೀತಿ ಆಗಿದೆ, ಹಿಂಗೋಗಿದೆ. ಇನ್ನೊಂದ್ ಕಡೆ ಚಿನ್ನದ ಬೆಲೆ ಹಿಂಗೋಗಿದೆ, ಬೆಲೆ ಏರಿಕೆ ಎಲ್ಲಾನು ಹಿಂಗೆ ಹೋಗಿದೆ. ಪೆಟ್ರೋಲ್ ಕಾ ದಾಮ್ ಕಮ್ ಹುವಾ ಯಾ ನೈ ಹುವಾ ಅಂತ ಮೋದಿಜಿ ಕೇಳ್ತಾರಲ್ಲ, ಕರೆಕ್ಟಾ ಹಿಂದಿ? ಕೆಲವೊಂದ್ಸತಿ ನಮಗ್ ಬರಲ್ಲ ಹಿಂದಿ ಎಲ್ಲ, ಯಾಕಂದ್ರೆ ಅಚ್ಚ ಕನ್ನಡಿಗರು ನಾವು. ಕನ್ನಡನ ಆರಾಮಾಗಿ ಬಾಯಿಂದ ಮಾತಾಡ್ತೀವಿ, ನಾಭಿಯಿಂದ ಕೂಡ ನಮಗ್ ಬರಲ್ಲ. ಕೆಲವ್ರು ಬಂದ್ಬಿಟ್ಟು ಅಲ್ಲೇನೇನೋ ಕಮೆಂಟ್ ಆಗ್ತಾ ಇರ್ತಾರೆ, ಮೇಡಮ್ ನೀವು ಹಂಗೆ ಹೇಳ್ಬೇಕಿತ್ತು, ಹಿಂಗೆ ಹೇಳ್ಬೇಕಿತ್ತು ಅಂತ. ನಾನು ಹಿಂಗೆ ಹೇಳೋದು, ಬಾಯಿಂದ ಮಾತ್ರ ಮಾತಾಡೋದು, ನಾನು ಕಲ್ತಿರೋದು ಕನ್ನಡನೇ ಮಾತಾಡೋದು, ನನಗಿದೆ ಸ್ವಚ್ಛವಾದ ಕನ್ನಡ ಅಷ್ಟೇ. ಎನಿವೇಸ್ ಫ್ರೆಂಡ್ಸ್, ಊರ್ಕೊಳ್ಳೋರು ಊರ್ಕೊಳ್ತಾ ಇರಿ, ಪ್ರೀತಿಯಿಂದ ಆಶೀರ್ವಾದ ಮಾಡೋರು ಆಶೀರ್ವಾದ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.